ಅಷ್ಟ ಅಲ್ಲಪ್ಪ, ಅಂಗಡಿ ಮಾಡೋದ್ರಿಂದ ಈಗ ಎಲ್ಲಾನು ಒಳ್ಳೇದಾಗುತ್ತೆ. ಈಗ ನಿನಗೆ ಅಂಗಡಿ ಮಾಡಿ ರೂಢಿ ಇಲ್ಲಲ್ಲ. ನಮ್ಮ ಸುರೇಶ್ಗ ಕಿರಾಣಿ ಅಂಗಡಿ ಮಾಡಿ ರೂಢಿ ಐತಿ. ನಾವು ಒಂದು ಬಜಾರ್ದಾಗ ಕಿರಾಣಿ ಅಂಗಡಿ ಮಾಡಿದ್ವಿ, ಅದು ಚಲೋನ ನಡೆಯಕತ್ತಿತ್ತು. ನಮ್ಮ ಹಣೆ ಬರ ಏನು ಮಾಡ್ತಿದ್ದಿ, ಎಲ್ಲ ಸಾಲಾಗಿ ಏನೇನಾಗಿ ನಮ್ಮ ಕಿರಾಣಿ ಅಂಗಡಿ ಹೋಗಿ ಮತ್ತು ನಿಮ್ಮ ಮಾವ ಒಂದು ಫ್ಯಾಕ್ಟ್ರಿಯಾಗ ಕೆಲ್ಸಕ್ಕೆ ಸೇರ್ಕೊಂಡಂಗೆ ಆತು. ಅದರದ್ದು ಬಿಡು. ಆದ್ರೂ ನಿಮ್ಮ ಮಾವ ಒಂದಿಟ್ಟು ಗೊತ್ತೈತಿ ನಮ್ಮ ಸುರೇಶಿಗ ಆತ ನಿನಗೆ ಒಂದಿಟ್ಟು ಸಹಾಯ ಮಾಡ್ತಾನೆ. ಮತ್ತು ಇಲ್ಲೇ ಮನೆ ಹತ್ರ ಆಗಿರೋದ್ರಿಂದ ನಿನಗೆ ಯಾವರ ಹಂಗೆ ನೀರಿನ ಫಿಲ್ಟ್ರಿಂದ ಆರ್ಡ್ರ್ ರಿಪೇರಿ ಅಂತ ಬಂದ್ರೆ ನೀನು ಅಲ್ಲಿಗೆ ಹೋಗ್ಬೋದಾ. ಇಲ್ಲಂದಾಗ ಆಕಿ ಆಫೀಸಿಗೆ ಹೋದ್ರೆ ನೀನು ಮನೆಯಾಗಿದ್ದ ನೀನು ಎಲ್ಲ ಅಂಗಡಿ ನೋಡ್ಕೊಂಡು ಹೋಗ್ಬೋದು, ಹೌದಿಲ್ಲ. ಚಲೋ ಚಲೋ ಆತ. ಒಲ್ಲೆನ ಬೇಡ ಮತ್ತೆಲ್ಲ ನಿಮ್ಮ ಮಾವುಗಳು ನಿಮ್ಗೆ ಮತ್ತೀಗ ಏನು ಮಾಡೋಕೆ ಆಗಿಲ್ಲ. ಈಗ ಒಂದು ದಾರಿಗೆ ತರ್ಬೇಕು. ಈಗ ನಿಮ್ಮ ಅವ್ವ ನಿಮ್ಮಪ್ಪ ಕೈ ಬಿಟ್ಟಾರ ಅಂದ್ರೆ ಮತ್ತೆ ಅತ್ತಿ ಮಾವ ಕೈ ಬಿಡೋಕೆ ಬರೋದಿಲ್ಲಲ್ಲಪ್ಪ ಸಂತೋಷ, ಹೌದಿಲ್ಲ. ಹೂರಿ ಅಜ್ಜರ. ಆದ್ರೆ ನಿಹಾರಿಕಾಗ ಬೇಸರ ಐತ್ರಿ ಪಾಪ. ಆಕಿ ನನ್ನನ್ನು ಅಷ್ಟು ಶ್ರೀಮಂತ ಇಷ್ಟು ಶ್ರೀಮಂತ ಅಂದ್ಕೊಂಡು ಮದುವೆ ಆದ್ಲು. ನನಗಾಕಿ ಬೇಸರ, ಆಕಿ ಗೊತ್ತಾಗತ್ತೈತ್ರಿ. ಆಕಿಗೆ ಆಗಿರೋ ಅನುಭವ ನನಗೂ ಕಾಣಕತ್ತೈತಿ. ಇರ್ಲಿ ಬಿಡು, ನಾವೆಲ್ಲ ಆಕಿ ಬುದ್ಧಿ ಹೇಳ್ತೀವಿ ನಿಹಾರಿಕಾಗ, ನೀ ತಲೆ ಬಿಡ. ಮತ್ತದು ಸಹಜ ಐತು ತಮ್ಮ. ಈಗ ಹೆಣ್ಮಕ್ಳು ಆಕಿಗೆ ಅದು ಅವರಪ್ಪಂದು ಅಂಗಡಿ ಕೈ ಹಿಡಿಲಿಲ್ಲ ಆಕಿಗೆ, ಅವರಪ್ಪಗ. ಹಾಗಾಗಿ ಅದ್ರದ್ದು ಸುಖ ಉಂಡಿಲ್ಲ ಆಕಿ. ಅಂಗಡಿಯಾಗ ಎಷ್ಟು ಲಾಭ ಐತಿ ಏನು, ಅದು ಕಿರಾಣ ಅಂಗಡಿ ಮಾಡಿ ನಮ್ಮೂರಾಗ ಅಂಕರು ಬೇರೆ ರಾಜ್ಯದಾಗಿಂದ ಬಂದಿರೋರು, ಬೇರೆ ಕಡೆಯಿಂದ ಬಂದಿರೋರು ದೊಡ್ಡ ದೊಡ್ಡ ಅಂಗಡಿ ಮಾಡಿ ದೊಡ್ಡ ದೊಡ್ಡ ಮನಿ ಹಾಕ್ಸ್ಕೊಂಡು ಹೆಂಗದ್ರ ಗೊತ್ತಾನೆ ಐತಿ ನೋಡು. ವ್ಯಾಪಾರ ಮರಣ ಯಾರ ಕೈಯಾಗೂ ಇಲ್ಲ ಅಂತಾರ. ಆದ್ರೆ ನಿನಗೆ ವ್ಯಾಪಾರದ ರೂಟ್ ತಿಳಿತು ಅಂದ್ರೆ ತಮ್ಮ, ನೀ ಗೆದ್ದೆ ನಂಗೆ ನೋಡು. ಏನು ಮತ್ತೀಗ ಏನು ಮಾಡ್ಬೇಕಪ್ಪ, ಈಗ ಅನುಭವಿಸ್ಬೇಕಲ್ಲ, ಏನು ಮಾಡೋಕ್ಕಾಗಿಲ್ಲ. ನಾನು ಏನೇನು ಅನ್ಕೊಂಡೆ ಏನೇನು ಹಾಕತೈತಿ. ಅಪ್ಪ ನಂಗೊಂದು 50,000 ಇದ್ರೆ ಕೊಡ್ತೀರೇನು? ನಾನು ಮನೆಯಿಂದನೇ ಸೀರೆ ಮಾಡ್ತೀನಿ. ಅಂದ್ರೆ ಈಗ ಹಂಗೂ ಕಿರಾಣ ಅಂಗಡಿ ಇರುತ್ತಲ್ಲ, ಮತ್ತು ಓಣಿ ಕಟ್ಟು ಸೀರೆ ಪಾರಿ ಮಾರಿದ್ರೆ ಹೋಗ್ತದೆ ಏನ? ಬೇಡವ ನಿಹಾರಿಕಾ, ಬೇಡ. ನಿಂದು ಆಫೀಸ್ ಕೆಲಸ ಚಲೋ ಐತಿ, ತಿಂಗಳ 8,000 ಬಂಡವಾಳ ಇಲ್ಲಾರ್ದು ಬದುಕು, ಅದನ್ನು ಮಾಡು. ಈಗ ಸೀರೆ ಮಾರೋದ್ರ ಬಗ್ಗೆ ತಲೆ ಬೇಡ. ಈಗ ನಿಮ್ಮವ್ವ ಒಮ್ಮೆ ಸೀರೆ ಮಾರ್ತೀನಿ ಅದು ಮಾರ್ತೀನಿ ಅಂತ ಕೈ ಸುಟ್ಕೊಂಡು ಆಗೈತಿ. ಈಗ ಮನೆಯಾಗಿದ್ದಿದ್ದು ಸೀರೆನ ಇವರಿಗೆ ನಾವು ಸಂಬಂಧಿಕರು ಬಂದವ್ರಿಗೆಲ್ಲ ಕೊಟ್ಟು ಒಂದಿವ್ಸ ನಿಮ್ಮವ್ವ ನಿಮ್ಮಮ್ಮ ನಿಮ್ಮ ಚಿಕ್ಕಮ್ಮನ ಉಟ್ಕೊಂಡು ಖಾಲಿ ಮಾಡ್ಯಾರ. ಹೇಳೋದು ಕೇಳು, ಆ ಸೀರೆ ಮಾಡೋ ಗೋಳಿಗೆ ಹೋಗ್ಬೇಡ, ಅದು ಚಲೋ ಅಲ್ಲ. ಅದು ಅಂಗಡಿಯಾಗಿಟ್ಟು ಮಾರಿದ್ರ ಅದು ಬೇರೆ. ಈ ಮನೆಯಿಂದ ಮಾಡ್ತೀನಿ ಅಂತಿರಲ್ಲ, ಅದು ಏನು ಬಂಡವಾಳ ಹಾಕಿ ಬಂಡವಾಳ ತೆಗೆಯೋದು ಅದು ವಜ್ಜೆ ಐತಿ. ಸುಮ್ಮನೆ ನೀನು ತಿಳಿಯೋದಿಲ್ಲ. ನೀ ಮಾಡೋದು ಮಾಡು, ಬೇಡ. ಕಿರಾಣಿ ಅಂಗಡಿ ಒಂದು ವ್ಯವಸ್ಥೆ ಮಾಡಕ್ಕೆ ಬರ್ತೈತಿ. ಆತು ಬಿಡಜ್ಜ, ಆತು. ಸಂತೋಷ, ನಾವಿನ್ನು ಬರ್ತೀವಿ. ಅಲ್ಲಿನೂ ಎಲ್ಲ ಬಿಟ್ಕೊಟ್ಟು ಬಂದೀವಿ. ಹಂಗೆ ಮತ್ತೀಗ ಹೆಂಗೂ ನಮ್ಮ ನಿಹಾರಿಕಂದಾತು ನಮ್ಮ ಸೌಜವೊಂದೊಂದು ಮದುವೆ ಮಾಡ್ಬೇಕಂತ ಅನ್ನಕತ್ತಾನ ರಮೇಶ. ಪಾಪ ಅವರು ಎಲ್ಲ ಹಂಗೆ ಬಿಟ್ಬಿಟ್ಟು ಬಂದಾರ. ಈ ಮತ್ತೆ ಎತ್ತು ಎಮ್ಮೆ ಎಲ್ಲ ಕೊಟ್ಟು ಮುಗಿಸ್ಬಿಟ್ಟಿವ. ಈಗ ಹೊಲದ್ದು ಅಷ್ಟು ಇಲ್ಲೀಗ, ಹಾಗಾಗಿ ಇಷ್ಟು ಆರಾಮಾಗಿ ಇದ್ದಿದ್ದು. ಮತ್ತು ಅಲ್ಲಿ ಪಾಪ ರಮೇಶನ ಮಗಳು ಹೆಂಡತಿ ನನ್ನ ಮಗ ಎಲ್ಲರೂ ಅಲ್ಲೇ ಅದಾರ. ಅದಕ್ಕೆ ನಾವು ಹೋಗ್ತೀವಿ. ಏನು ಕಾರ್ನಾಗ ಹೋಗ್ಬಿಡ್ತೀವಿ ಅಷ್ಟರು. 5 ಮಂದಿ ಹಿಡಿತೈತ್ರಿ ಅವರ ಕಾರದು. ಅದೇ ಯಾಕೆ ಹಿಡಿಯೋದಲ್ಲ. ಈಗ ಅಂದ್ರೆ ಡ್ರೈವರನ್ನ ಈಗ ನಮ್ಮ ರಮೇಶ್ ಅಕ್ಕನ, ರಮೇಶ ಡ್ರೈವರ್ ಸೀಟಿಗೆ ಕೂತ್ರ ನಾ ಅವ್ನ ಮಗ್ಳು ಕುಂದಿರ್ತೀನಿ. ನಮ್ಮ ಸುರೇಶ ಸಂಗೀತ ನನ್ನ ಹೆಂಡತಿ ಹಿಂದೆ ಕುಂದಿರ್ತಾರ. ಆತಲ್ಲ, ಆರಾಮಾಗತ್ತೆ. ಅದು ಯಾಕಾಗಲ್ಲ, ಆರಾಮಾಗಿ ಹೋಗ್ತೀವಿ. ಅರೇ ಇನ್ನೊಂದು 2 ದಿನ ಇದ್ದು ಬರ್ತಿದ್ನಲ್ಲ ನಾನು. ಅಲ್ಲಲೇ ನಿಹಾರಿಕಾ, ಇನ್ನೊಂದು 2 ಇದ್ರೆ ನೀನು ಇನ್ನೊಂದು 2 ದಿನ ನಾನು ಇಲ್ಲೇ ಇದ್ರ ನಿನಗೂ ಬೇಸಾಗುತ್ತಿಲ್ಲ ಅಲ್ಲೇ ನಿಹಾರಿಕಾ? ಅಪ್ಪ, ಅದು ನಂದು ಒಂದು ಬಟ್ಟೆ ಚೀಲ ಅಲ್ಲೇ ಆಗೈತೆ, ಅದನ್ನ ತಂದು ಕೊಡ್ತೀರಾ? ಹಾಳಾದಕ್ಕೆ ಊರು ಹಾಳಾದಕ್ಕೆ ಇಲ್ಲಿ ಹೇಳಕತ್ತಿ ನಾನು. ಇನ್ನೊಂದು 2 ದಿನ ಇದ್ರೆ ನಡೀತಿತ್ತಲ್ಲ ಅಂತಂದು ನನ್ನ ಕಡೆಗೂ ತಿರುಗಿ ನೋಡುವಳು, ನನ್ನ ಮಾತನ್ನು ಕಿವಿ ಹಾಕ್ಯವಳು. ಎಷ್ಟು ಇಬ್ಬದಿಗೆ ನನ್ನ ಮಗಳು. ಗಂಡ ಹೆಂಡತಿ ಆರಾಮ್ ಇಬ್ಬರ ಇರ್ಬೇಕಂತಂತಾರೆ. ಇರವಲ್ರಕ್ ಬಿಡು, ನಾವು ಹಾಗಾದಿ ದೊಡ್ಡರು. ನಾನು ಒಂದಿಷ್ಟು ದಿನ ಆರಾಮಾಗಿದ್ರಾತು. ಎಷ್ಟು ಚಂದ ಐತೆ ಮನೆ, ಗಾಳಿ. ನನಗಂಕರು ಈ ಬ್ಯಾಸ್ಗ್ಯಾಗ ಈ ಮನೆ ಬಿಟ್ಟು ಹೋಗೋಕೆ ಮನಸ್ಸು ಬರ್ತಿಲ್ಲ. ಕರೆನ ಮನೆ ಕಟ್ಸರಿಗೆಲ್ಲ ಅದನ್ನೇ ಹೇಳ್ತೀನಿ ನೋಡು. ಮೊದಲು ದೊಡ್ಡ ದೊಡ್ಡ ಕಿಟಕಿ, ದೊಡ್ಡ ದೊಡ್ಡ ಬಾಕ್ಲ, ಕೊನೆಗೆ ನಿಮಗೆ ಕೆಳಕತ್ತ ಇಡ್ಸಕ್ಕೆ ತೊಂದರೆ ಆಗತ್ತಂದ್ರೆ ಒಂದಿಟ್ಟು ಮ್ಯಾಕತ್ತ ಹೀಟ್ನಾಗ ಕಿಟಕಿ ಇಡಿಸ್ಬಿಟ್ರೆ ಬೇಕಾದಂಗೆ ಎಲ್ಲ ಕಡೆಯಿಂದ ಗಾಳಿ ಬರ್ತೈತಿ. ಏನಿಲ್ಲ ಅಂದ್ರೂ ಸುತ್ತ ಕಾಂಪೌಂಡ್ ಹಾಕಿ, ಜಾಗ ಇಲ್ಲಂದ್ರೂ ನಡಕ್ಕೆ ಮನೆ ಮಾಡಿ ಕಿಟಕಿ ಇಡಿಸ್ಕೊಳೋದ ಮುಖ್ಯ ಐತಿ ನೋಡ್ರಿ. ಕರೆನ ಇಲ್ಲ ಅಂದ್ರೆ ಗಾಳಿ ಆಡೋದಿಲ್ಲ. ನಮ್ಮ ಮನೆ ಅದ ನೋಡ್ರಿ, ಎಲ್ಲ ಹುದ್ಲು ಗೋಡೆ ಸಿಕ್ಕಂಡಂಗೆ ಆಗ್ಯಾವ. ಏನು ಮಾಡ್ಬೇಕು? ಹೌದಾ, ಚೀಲ ಬಿಟ್ಟ್ಯಾ? ಎಲ್ಲ ಇಟ್ಕೊಂಡು ನೋಡ. ಇಲ್ಲಪ್ಪ, ಅವು ದಿನ ಓಡುವವು. ನಾನು ಪ್ಯಾಂಟು, ಟೀ ಶರ್ಟು, ಒಂದಿಷ್ಟು ಸಣ್ಣ ಪುಟ್ಟ ಬಟ್ಟಿದೆಲ್ಲ ಇನ್ನೊಂದು ಐತಿ ಸಣ್ಣ ಬ್ಯಾಗ್ ಹಿಡಿಲಿಲ್ಲಲ್ಲ. ಹಂಗಾಗಿ ನಾನು ಅಲ್ಲೇ ಬಿಟ್ಟು ಬಂದೆ. ಈಗ ಇನ್ನೊಮ್ಮೆ ನೀವು ಬರೋಮ್ದ ತರವಂತ್ರೆ ಹೇಳ.
ಓಲೆ ಹ್ಞೂ ಈಗ ಇನ್ನೊಂದು ವಾರ ಒಪ್ಪತ್ತು ಬಿಟ್ಟು ನಾ ಬರ್ತೀನಂತ. ಯಾಕಂದ್ರೆ ನಿಮಗೆ ಮತ್ತೆಲ್ಲ ಅನುಕೂಲ ಆಗೈತೆ ಎಲ್ಲ ಅಂತಂದು ನೋಡ್ಬೇಕಲ್ಲ. ಅವ ಬೇಕಾದ್ರೆ ನಾನೇ ತರ್ತೀನಿ ಅಂತ ತಗೋ. ಕಾರ್ನಾಗ ಏನು ಬರೋದಿಲ್ಲ, ಬಸ್ಸಿಗೆ ಬರ್ತೀನಿ. ಅದ ಚಿಲ್ಲಾಗ ನಾನೊಂದು ಎರಡು ಬಟ್ಟೆ ಇಟ್ಕೊಂಡು ಬರ್ತೀನಿ. ಏನ್ಲೇ ನೀ ಯಾರಿಕ ನಾ ಬರೋದು ಬೇಡನ? ಅಯ್ಯೋ ಯವ್ವ ಬಾ. ಈಗ ನಾ ಬೇಡ ಅಂತ ನೀ ಬರ್ದಂಗಿರ್ತೀಯನ? ಬಂದ ಬರ್ತಿದಿ. ನಿನಗ ಐತಿ ಇರ್ಬೇಕಂತಂದ ಆಸೆ. ಅಯ್ಯ ನೀನೇನು ಬರ್ತೀನಿ ಅಂತೀಯ? ನಿನ್ನ ಗಂಡಗಲ್ಲಿ ಊಟದ್ದು ಅದ್ರದ್ದು ಮಗಳಿಲ್ಲಿ ಈಗ ಮನ್ಯಾಗ ಒಂದಿಟ್ಟು ಅರ್ಥ ಮಾಡ್ಕೊ. ಅವಾಗಂಕ್ರು ಬಿಟ್ಬಿಟ್ಟು ಮಗಳದಳ ನಾನದೀನಿ ಅಂತಂದು ಓಡೋಗ್ಬಿಡ್ತಿದ್ದೀನಿ ನಿನ್ನ ತವ್ರ ಮನೆಗೆ. ಈಗೂ ಅದನ್ನ ಮಾಡಬೇಡ. ನಿನ್ನ ಗಂಡಂದು ಹೊಟ್ಟಿದು ಬಟ್ಟಿದು ನೆತ್ತಿದು ನೋಡ್ಕೊ. ಏನು ಊರು ಅಂತಂತ ತಿರುಗ್ಬೇಕಂತಂದು ಐತೆ ಏನೋ ನಿನಗೆ. ಎಂಥ ಊರ ಮ್ಯಾಗ ಅಡ್ಡಾಡ್ಬೇಕಂತೀಯವ ನೀನರ? ಅಯ್ಯೋ ಅತ್ತಿಯಾರ ಹಂಗಲ್ರಿ. ಮತ್ತು ನನಗೂ ನನ್ನ ಮಗಳನ್ನ ಒಮ್ಮೆ ದಮ್ಮಕ್ಳು ಬಿಟ್ಟಿರ್ಬೇಕಂದ್ರೆ ಸಡನ್ನಾಗಿ ಅದಕ್ಕೆ ಇಲ್ಲ ಅಳವ, ನಾನೆಲ್ಲ ಮ್ಯಾನೇಜ್ ಮಾಡ್ಕೋತೀನಿ. ನಾನೇನು ಸಣ್ಣಕ್ಕೇನ? ಆಕೇನ್ರಿ ಸಣ್ಣಕ್ಕೇನು? ಇಟತ್ತಿಗೆ ಮದುವೆಯಾಗಿ ಮಕ್ಳು ಇರ್ಬೇಕಿತ್ತು. ನಮ್ಮ ಕಾಲದಾಗೆಲ್ಲ ಹುಡುಗಿಯರ್ಗೆ ಇಷ್ಟಿಷ್ಟು ವರ್ಷ ಬಿಡ್ತಿದ್ದೇ ಇಲ್ಲ. ಈಗಿನ ಕಾಲದಾಗ 30 ಆದ್ರೂ ಮದುವೆ ಆಗೋದಿಲ್ಲ. ಏನು ಮಾಡ್ಬೇಕು? ಇಟತ್ತಿಗೆ 4-5 ಮಕ್ಕಳಾಗಿ ತಿರುಗ ಮದುವೆ ವಯಸ್ಸಿಗೆ ಬಂದಿರ್ತಿದ್ವು ನಮ್ಮ ಕಾಲದಾಗ. ಅಜ್ಜ ಈಗ 18 ವರ್ಷ ಹುಡುಗಿರ್ ತುಂಬಿರ್ಲೇಬೇಕು, 21 ಹುಡುಗಿಗೆ ತುಂಬಿರ್ಲೇಬೇಕಂತ ಕಾನೂನು ಇದ್ರು 18 ವರ್ಷಕ್ಕೆ ಯಾರು ಮದುವೆ ಆಗ್ತಾರ ಅಜ್ಜ? ಈಗ ನಾನು ಗೊತ್ತಿರಂಗ ಅವಂದೇನ 21 ವರ್ಷಕ್ಕೆ ಮದುವೆ ಆಗಿತ್ತಂತ ಅವಂದ. ಈಗ ನಂದು 26 ಹಿಂಗ ಮತ್ತ ಮಕ್ಕಳು ಇನ್ನೊಂದು 10 ವರ್ಷ ಕೊಡ್ತಾವ. ಆಮೇಲೆ ನಿಮಗೆ ಅನ್ಸುತ್ತೆ ಇನ್ನೊಂದು 3 ವರ್ಷ ಬೇಡ, 4 ವರ್ಷ ಬೇಡ, ಆರಾಮಾಗಿರ್ಬೇಕು ಅಂತ ಮಕ್ಳು ಮಾಡ್ಕೊಳಲ್ಲ. 30ಕ್ಕೆ ಮಕ್ಳು ಮಾಡ್ಕೊಳಕ್ ಹೋಗಿ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೊಂದಿರ್ತೀರಿ. ಏನು ಮಾಡ್ಕೊಂತ ಅಂತವೆಲ್ಲ ಮಾಡ್ಬಿಟ್ರವ. ಹೇಳಿ ನೋಡು, ಚಂದಾಗ ಮಕ್ಳು ಮರಿ ಮಾಡ್ಕೊಂಡು ಆರಾಮಿರ್ರಿ. ಇನ್ನು ನಾವು ಹೊಂಟ್ರಿ ಇವತ್ತು, ಆರಾಮಿರ್ರಿ. ಏನು ಒಂದಿಟ್ಟು ನೋಡಪ್ಪ, ಫೋನ್ ಮಾಡಿ ವಿಚಾರ ಮಾಡು. ಏನು ನಿಮ್ಮ ಹೊರ ಹೇಗದಾರ ಏನು ಅಂತಂದು. ಏನು ಹೂರಿ ಅಜ್ಜಾರ? ಇಲ್ಲ ಅಂದ್ರೆ ನಮ್ಮ ದೋಸ್ತರೆಲ್ಲ ಅಲ್ಲೇ ಅದಾರಲ್ರಿ. ನಾವು ಒಂದು ಮಾತು ಹೇಳಿದ್ರೆ ಸಾಕ್ರಿ, ಒಂದಿಟ್ಟು ಮನೆ ಕಡೆ ನೋಡಿ ಏನಾಗುತ್ತೆ ಏನಿಲ್ಲ ಹೇಳು ಅಂತಂದ್ರೆ ಅವ್ರು ಹೇಳ್ತಾರೆ. ಹಾಗಾಗಿ ನನಗೆ ಏನೂ ಚಿಂತೆ ಇಲ್ರಿ. ನಡ್ರಿ ನಿಮ್ಗೆ ಊಟ ಕೊಡ್ತೀನಿ. ಇಳಿತನ್ಸತ್ ಕುಕ್ಕರ್. ಅಲ್ಲ ಮತ್ತು ಮೊಸರು ಇಲ್ಲ ಅಂದಿಲ್ಲ? ಹಾಂ, ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಟೊಮೆಟೊ ಹಾಕಿ ನಿಮ್ಗೆ ಟೊಮೆಟೊ ಚಿತ್ರಾನ್ನ ಮಾಡಿಕೊಡ್ತೀನಿ. ಇವತ್ತೊಂದಿನ ತಿನ್ಕೊಂಬಿಡ್ರಿ. ಮತ್ತು ದೂರ ಐತಾ ಮೊಸರು ತರಕ. ಈಗ ನಾನು ನೀವು ಅಡ್ಡಾಡ್ಕೊಂತ ಹೋಗಿ ಸಂಜೆ ಮುಂದೆ ತೊಗೊಂಬಂದು ಏನೇನು ಬೇಕು ಏನೇನಿಲ್ಲ ಎಲ್ಲ ಇನ್ನೊಂದ್ಸರಿ ತೊಗೊಂಬಂದು ಇಟ್ಕೊಳ್ಳೋಣ ಅಂತ ಕಿರಾಣಿನ. ಈಗಂಕ್ರು ಎಲ್ಲ ಜೋಡಿಸಿ ಕೊಟ್ಟಾರ. ಆದರೆ ಇನ್ನೊಂದ್ಸರಿ ಹೋಗೋಣ ಅಂತವ್ರಿ. ಬರ್ರಿ ಊಟ ಕೊಡ್ತೇನೆ. ಹೋಗಪ್ಪ ಸಂತೋಷ, ಊಟ ಮಾಡೋಕೆ ಭಾಳ ಹೊರತಾಗೈತಲ್ಲೇ. ಅಂದ್ರೆ ನಮಗೂ ಹೊಂಡಕ್ಕೆ ಅನುಕೂಲ ಆಗುತ್ತೆ. ಹೂರಿ ಮಾವರ. ಸಂಗೀತ ಹೋಗು, ಆ ಒಗದಕ್ಕಿ ಅಲ್ಲ ಚಕಡಿಗೂ ಅಡಿಗಿಂದ ಬಟ್ಟಿ ಓಸು ತೊಗೊಂಬಂದು ಬ್ಯಾಗ್ ತುಂಬ್ಕೋ ಹೊಂಡನ. ಮತ್ತಿನ್ನು ರಮೇಶ ಹೋದಂದ್ರೆ ಅದನ್ನ ಕಾರು ಹೋಗುತ್ತೆ. ತಿರ್ಗಾ ಮುರುಗ ಆಗಲ್ಲ. ನಾನು ನಾಳೆ ಹೋದ್ರಾತು ಅಂದ್ಕೊಂಡಿದ್ದೆ. ಮತ್ತು ಕಾರ್ ಹೋತಂದ್ರೆ ನಮಗೆ ಅನುಕೂಲ ಆಗೋದಿಲ್ಲ. ಅಪ್ಪ ಅವ್ವ ಮತ್ತು ಅವ್ರಿಗೆ ತೊಂದರೆ ಆಗುತ್ತೆ. ಹೋಗ್ಬಿಡಂತು. ಅಲ್ರಿ ನಾನೇನಂತೀನಂದ್ರೆ ನಾನು ನೀವು ಇರಂತ ಹೋರಿ. ನಾಳೆ ಬೇಕಾದ್ರೆ ನಾವು ಬಸ್ಸಿಗೆ ಹೋಗೋಣಂತ. ಒಂದು ದಿನಕ್ಕೆಲ್ಲ ಏನಾಗ್ಬಿಡ್ತೈತಿ ಅವರಿಬ್ಬರು ಹಂಗೆ. ಆಕೆ ಇನ್ನೂ ಏನೇನು ಹೊಂದಿಸ್ಬೇಕು ಏನೇನು ಮಾಡಬೇಕು ಗೊತ್ತಾಗೋದಿಲ್ಲ. ನಾ ಹೇಳೋದು ಕೇಳ್ರಿ. ಏನು ಬೇಡವ ಸಂಗೀತ, ನಾನು ನಿನಗೆ ಹೇಳಕತ್ತೀನಿ, ಚಂದಾಗ ಕೇಳಿಸ್ಕೊ. ಈಗ ಇಂಥ ಹೊತ್ನ್ಯಾಗ ಮೊದ್ಲಾತಗ ಅಲ್ಲಿ ಅವರಪ್ಪ ಏನೇನ ಬಂಡ ಬೈದು ಕಳ್ಸ್ಯಾರ. ಅದು ಒಂದು ನೋವಿರುತ್ತೆ. ನಾವು ಇಲ್ಲಿ ಕುತ್ಕೊಂಡು ಕಲಬಲ ಹಚ್ಚಿದ್ರೆ ಆತಗ ತಲೆ ಕೆಟ್ಟಂಗೆ ಆಗತ್ತಾ. ಬೇಕಾರೆ ಇನ್ನೊಂದು ತಿಂಗಳು ಒಪ್ಪತ್ತು ಬಿಟ್ಟು ಬರಕಂತೆ ಅಂತ. ಅದು ಯಾವ್ದ ನಿನ್ನ ಮಗಳ ಬ್ಯಾಗ್ ಒಂದು ಐತಲ್ಲ ಅಂತ ತೊಗೊಂಡು ಇನ್ನೊಂದು ತಿಂಗಳು ಬಿಟ್ಟು ಬರಕಂತೆ ಅಂತ. ನಡಿ, ಇನ್ನು ಮ್ಯಾಗ ನಿನಗೆ ಅಡ್ಡಾಡಕ್ಕೆ ಅನುಕೂಲ ಆತು. ಈಗ ನಿನಗೊಂದು ದಾರಿ ಸಿಕ್ತು. ಈಗಂಕ್ರು ಅಣ್ಣನ ಮ್ಯಾಗ ಸಿಟ್ಟು ಮಾಡ್ಕೊಂಡು ಅವನ ಮ್ಯಾಗ ಸಿಟ್ಟು ಮಾಡ್ಕೊಂಡಿಯಾ. ಮತ್ತು ನಿನ್ನ ಮಗಳನ್ನ ಸ್ವಚ್ಛ ಮಾಡ್ಕೊಳ್ಲಿಲ್ಲ ನಿಮ್ಮವ್ವ ನಿಮ್ಮ ಅಣ್ಣ ಅಂತಂದು. ಈಗ ನಿನಗೆ ಮತ್ತೆ ಅಡ್ಡಾಡಕ್ಕೆ ಅದು ದಾರಿ ತಪ್ಪಿತ್ತು. ಎಲ್ಲಿ ಹೋಗಿದ್ದಿಲ್ಲ. ಹೋದ್ರ ಓಣೇನಾರ ಹೆಂಗಸರು ಕುಡ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡಿ ಬರ್ತಿದ್ರಿ ಹೋಗಿ ಆ ಚೀಟಿ ಅರ್ದು ಓಟು ಸೇರ್ಕೊಂಡು. ಈಗ ಅನುಕೂಲ ಐತಾಳೆ. ಈಗ ನಿನ್ನ ಮಗಳನ್ನ ಯಾವ ಮಾಡ್ಕೊಂಡು ಚಿಟಿಗ್ಗೆ ಮುಟ್ಟಿಗ್ಗೆ ಓಡಿ ಬರ್ಬೋದು. ಹೆಂಗೆ ಆಧಾರ್ ಕಾರ್ಡ್ ಫ್ರೀ ಐತಾ, ಟಿಕೆಟ್ ಆಟಾಡುವಂತೆ ಅಂತ. ಈಗ ನಡಿ ಬಟ್ಟೆ ಇಟ್ಕೊಂಡು ನಡಿ ಬ್ಯಾಗಿ ಶಣಕ್ಕಿದ್ದೀವಿ. ಅಲ್ರಿ ಅಂತೀರ ನನ್ನ ಮಗಳ ಮನ್ಯಾಗ ನಾ ಇರ್ಬೇಡ ಅಂತೀರಲ್ಲ, ಹೆಂಗೆ ಅಂತೀನಿ ನಾನು? ತೊಗೊಂತೀನ ಮತ್ತು ಒಂದು ಏನಾರು ತೊಗೊಂಡು ತಲೆಗೆ ಹೊಡಿಲ್ಲ. ಮತ್ತು ಇಲ್ಲ ಇಲ್ಲಿ ಮತ್ತು ನನಗೆ ಮೊದ್ಲ ಪಿತ್ತ ನೆತ್ತಿಗೆ ಏರಿರೋದೊಂದು, ಈ ರಣ ಬಿಸಿಲೊಂದು, ನೀರು ಕುಡಿಸೋದೊಂದು, ನೀ ತಲೆ ತಿನ್ನೋದೊಂದು, ಮತ್ತು ತಲೆನ ಗಾಡಿಗೆ ಬಿಡ್ತೀನಿ ಹಿಡಿದು ನಿಂದು ತಲೆ ತಿನ್ನಕತ್ತೆ ಅಂದ್ರೆ ನೀನು ನಡಿ ಮರ್ಯಾದಿಂದ ಬಟ್ಟೆ ಬ್ಯಾಗಿಕ್ಕೆ ಅಷ್ಟು ಹೇಳ್ತಾಳವ. ಮತ್ತು ಅದನ್ನ ಎಬ್ಸಾಳಿಕಿ ಇರ್ತೀನಿ ಅಂತಂದು. ಒಂದೆಲ್ಲೂ ಕರ್ಕೊಂಡು ಹೋಗೋದಿಲ್ಲ, ಒಂದೇನು ತೋರಿಸೋದಿಲ್ಲ. ಎಲ್ಲರೂ ನೋಡಿ ಬರ್ರಿ. ಬ್ಯಾಸ್ಗೆ ಬಂತು ಅಂದ್ರೆ ಮಕ್ಕಳು ಕರ್ಕೊಂಡು ಎಲ್ಲರೂ ಕಾರ್ ಮಾಡ್ಕೊಂಡು ಆ ಊರು ಈ ಊರು, ಆ ಗುಡಿ ಈ ಗುಡಿ, ದೇವಸ್ಥಾನ ಅಂತ ಎಲ್ಲ ತಿರುಗ್ತಾರೆ. ನಮ್ಮ ಹಣೆ ಬರ್ದಾಗ ಒಂದೆಲ್ಲೂ ಹೋಗೋದಿಲ್ಲ, ಎಲ್ಲೆಲ್ಲೆಲ್ಲೆಲ್ಲೆಲ್ಲೂ ಇಲ್ಲ. ಇಷ್ಟ ಮನ್ಯಾಗ ಮುಸ್ರಿ ತೊಳಿ ಬಾಂಡೆ ತೊಳಿ, ಮುಸ್ರಿ ತೊಳಿ ಬಟ್ಟೆ ಹೋಗಿ ಸ್ವಚ್ಛ ಮಾಡು, ಬರೀ ಅಡುಗೆ ಮಾಡಿ ಹಾಕು,
ಹೊತ್ತಿಗೆ ಅಡಿಗೆ ಬೇಕು ನಿಮಗೆ ಏನ್ರಿ ಯೋಚನೆ ಮಾಡ್ತೀರಿ ನೀವು ಹೆಂಡತಿ ಮಕ್ಕಳದು ಏನೇನು ಇಲ್ಲ ತಾವಾದ್ರೆ ಬೇಕಾದ್ರೆ ಕುಡ್ದು ಬಂದು ಚಂದಾಗ ನಿದ್ದೆ ಮಾಡವಲ್ರಕ್ಕ ತಮ್ಮ ಬೇಕಾತಂದ್ರೆ ದೋಸ್ತರ ಜೊತೆ ಎಲ್ಲ ಅಡ್ಡಾಡಿ ಬರವಲ್ರಕ್ಕ ನಾವಂತರೂ ಹೆಣ್ಮಕ್ಳ ಮನೆಯಿಂದ ಇಲ್ಲೆಲ್ಲೆಲ್ಲೆಲ್ಲೂ ಹೋಗ್ಬಾರ್ದು ನಾನು ಎಲ್ಲಾನು ನನ್ನ ಪಾಲಿಗೆ ಅಂಕೃತ ಅವ್ರ ಮನೆ ಬಾಗ್ಲನ್ನು ಮುಚ್ಚಗಿತ್ತ ಅವ ಹಣ್ಣನ ಹಾಳದವ ಹಂಗೆ ಮೋಸ ಮಾಡ್ದ ಏನು ಮಾಡ್ಬೇಕು ನನ್ನ ಮಗನೂ ಮೋಸ ಮಾಡ್ದ ನಮ್ಮ ಹಣೆ ಬರ್ದಾಗ ಎಲ್ಲ ತಿರುಗೋದು ಇಲ್ಲ ಏನು ಸುಖ ಅನುಭವಿಸೋದು ಇಲ್ಲ 3 ಹೊತ್ತು ನಿಮ್ಮ ಚಾಕ್ರಿ ಮಾಡೋದ ನಮ್ಮ ಜೀವನ ಆಗ್ಬಿಟ್ಟೈತಿ ಯಪ್ಪ ಮಳೆ ಬಂದು ನಿಂತಂಗಾತ್ ನೋಡ ಅಯ್ಯಯ್ಯಯ್ಯ ಅದನ್ನೇನು ನೋಡಿ ಇವ ಮದುವೆ ಅಕ್ಕಿ ನಂಗೆ ಅಯ್ಯಪ್ಪ ಬ್ಯಾಡ ಅಂದ್ಯಾನು ಲೋ ಬಾಯಿ ಮುಂದೈತ್ಲೋ ಬ್ಯಾಡ್ಲೋ ಅಂದ್ರೆ ಕೇಳಿಲ್ಲ ಅಯ್ಯಯ್ಯಯ್ಯ ನೋಡಿ ಅನುಭವ್ಸ್ ರಾಡೆ ಉಫ್ ರೀ ನಡ್ರಿ ನೀವೇನು ಬಟ್ಟೆ ತಂದಿಲ್ಲ ನಾನು 1-2 ಸೀರೆ ಅದಾವ ಒಗ್ದಾಕ್ಯಾರ ಅದ ಅಕ್ಕಿ ಚೀಲ್ದಕ್ಕ ಇಟ್ಕೊಂತಾಳ ನಾನು ಬಟ್ಟಿನ ಹೊಂಡನ್ ಚಾ ಕಿಡ್ತೀನಿ ಚಾ ಕುಡಿದು ಯಪ್ಪ ಪರಮಾತ್ಮ ಎದ್ದೇಳಕ್ಕೆ ಕಾಲು ಅಯ್ಯಯ್ಯಯ್ಯೋ ನಡ್ರಿ